ಹೆಲೋ ಸ್ನೇಹಿತರೆ, ಕೆಲವೊಮ್ಮೆ ದುಃಖ ಆದರೆ ಅಳಬೇಡಿ. ಇದನ್ನು ಕೇಳಿ. ಇವತ್ತಿನ ಈ ಮಾತು ನಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ಯಾರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ನಮಗೆ ಅನಿಸುತ್ತದೆ. ಮನಸ್ಸು ನೋವಿನಿಂದ ತುಂಬಿ ಎಲ್ಲವನ್ನೂ ಬಿಟ್ಟು ಹೋಗಬೇಕು ಎನ್ನುವ ಭಾವನೆ ಬರುತ್ತದೆ. ಅಂತಹ ಸಮಯದಲ್ಲಿ ಶ್ರೀಕೃಷ್ಣನು ಹೇಳಿದ ಈ ಅಮೂಲ್ಯ ಮಾತುಗಳು ನಮ್ಮ ಮನಸ್ಸಿಗೆ ಹೊಸ ಧೈರ್ಯ ಮತ್ತು ನೆಮ್ಮದಿಯನ್ನು ನೀಡಬಹುದು. ಸ್ನೇಹಿತರೆ, ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ನ ಭೇಟಿಯಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಸ್ನೇಹಿತರೆ, ಕೃಷ್ಣನ ಆ ಅಮೂಲ್ಯ ಮಾತುಗಳು ಯಾವುದೆಂದರೆ, 1. ಏನಾಗುತ್ತಿದೆಯೋ ಅದು ಒಳ್ಳೆಯದಕ್ಕಾಗಿಯೇ ಆಗುತ್ತಿದೆ. ಇಂದು ನಮಗೆ ಕಷ್ಟವಾಗಿ ಕಾಣುವ ಘಟನೆಗಳು ಮುಂದೆ ಒಳ್ಳೆಯದಕ್ಕೆ ಕಾರಣವಾಗಬಹುದು. ಕೆಲವೊಮ್ಮೆ ನಾವು ಕಳೆದುಕೊಂಡದಕ್ಕಾಗಿ ಅಳುತ್ತೇವೆ, ಆದರೆ ದೇವರು ಅದಕ್ಕಿಂತ ಉತ್ತಮವಾದದ್ದನ್ನು ನಮ್ಮ ಜೀವನಕ್ಕೆ ತರಲು ಸಿದ್ಧರಾಗಿರಬಹುದು. ಉದಾಹರಣೆಗೆ, ಉದ್ಯೋಗ ಕಳೆದುಕೊಂಡ ವ್ಯಕ್ತಿಗೆ ನಂತರ ಇನ್ನೂ ಉತ್ತಮ ಉದ್ಯೋಗ ಸಿಗಬಹುದು. ಆದ್ದರಿಂದ ಕಷ್ಟ ಬಂದ ತಕ್ಷಣ ನಿರಾಶರಾಗಬೇಡಿ. 2. ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಹೆಚ್ಚು ಚಿಂತಿಸಬೇಡ. ನಾವು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಫಲ ಯಾವಾಗ ಬರುತ್ತದೆ ಎಂದು ಯೋಚಿಸುತ್ತಾ ದುಃಖ ಪಡಬಾರದು. ಉದಾಹರಣೆಗೆ, ರೈತನು ಬೀಜ ಬಿತ್ತಿದ ತಕ್ಷಣ ಬೆಳೆ ಬರುವುದಿಲ್ಲ, ತಾಳ್ಮೆಯಿಂದ ಕಾಯಬೇಕು. ಹಾಗೆ ಜೀವನದಲ್ಲಿ ಸಮಯ ಬಂದಾಗ ಫಲ ಸಿಗುತ್ತದೆ. 3. ಬದಲಾವಣೆ ಪ್ರಕೃತಿಯ ನಿಯಮ. ಸುಖ ಬಂದಂತೆ ದುಃಖವೂ ಬರುತ್ತದೆ, ದುಃಖ ಬಂದಂತೆ ಸುಖವೂ ಬರುತ್ತದೆ. ಯಾವುದೇ ಪರಿಸ್ಥಿತಿ ಶಾಶ್ವತವಲ್ಲ. ಉದಾಹರಣೆಗೆ, ಇಂದು ಕತ್ತಲೆ ಇದ್ದರೂ ನಾಳೆ ಸೂರ್ಯೋದಯ ಆಗಿಯೇ ಆಗುತ್ತದೆ. ಹಾಗೆಯೇ ನಿಮ್ಮ ದುಃಖವು ಒಂದು ದಿನ ಖಂಡಿತ ಕಡಿಮೆಯಾಗುತ್ತದೆ. 4. ನಿನ್ನನ್ನು ನೀನು ನಂಬು. ಯಾರೇ ನಿನ್ನನ್ನು ಅವಮಾನಿಸಿದರೂ ನೀವು ನಿಮ್ಮನ್ನು ನಂಬಬೇಕು. ಆತ್ಮವಿಶ್ವಾಸ ಕಳೆದುಕೊಂಡರೆ ಜೀವನದ ಹೋರಾಟದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ. ಉದಾಹರಣೆಗೆ, ಅನೇಕ ಯಶಸ್ವಿ ವ್ಯಕ್ತಿಗಳು ಮೊದಲಿಗೆ ಸೋತಿದ್ದಾರೆ, ಆದರೆ ತಮ್ಮ ಮೇಲೆ ನಂಬಿಕೆ ಕಳೆದುಕೊಳ್ಳಲಿಲ್ಲ. ಮುಂದೆ ಒಂದು ದಿನ ಖಂಡಿತ ಗೆಲ್ಲುತ್ತಾರೆ. 5. ಕ್ಷಮಿಸುವುದು ದುರ್ಬಲತೆ ಅಲ್ಲ, ಅದು ಶಕ್ತಿ. ನಮಗೆ ನೋವು ಕೊಟ್ಟವರನ್ನು ದ್ವೇಷಿಸುತ್ತಾ ಹೋದರೆ ನಮ್ಮ ಮನಸ್ಸಿಗೆ ಹೆಚ್ಚು ನೋವಾಗುತ್ತದೆ. ಕ್ಷಮಿಸಿದರೆ ಮನಸ್ಸು ಹಗುರವಾಗುತ್ತದೆ. ಉದಾಹರಣೆಗೆ, ಭಾರವಾದ ಕಲ್ಲನ್ನು ಹೊತ್ತುಕೊಂಡು ನಡೆದರೆ ದಣಿವು ನಮಗೆ ಜಾಸ್ತಿ. ದ್ವೇಷವು ಹಾಗೆಯೇ ನಮ್ಮನ್ನೇ ನಾಶ ಮಾಡುತ್ತದೆ. 6. ಪ್ರತಿಯೊಂದು ಕಷ್ಟವು ಒಂದು ಪಾಠವನ್ನು ಕಲಿಸುತ್ತದೆ. ಕಷ್ಟಗಳು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ಜೀವನದ ದೊಡ್ಡ ಪಾಠಗಳನ್ನು ಸುಖವಲ್ಲ, ಕಷ್ಟವೇ ಕಲಿಸುತ್ತದೆ. ಉದಾಹರಣೆಗೆ, ಚಿನ್ನವನ್ನು ಬೆಂಕಿಯಲ್ಲಿ ಕಾಯಿಸಿದಾಗ ಅದು ಇನ್ನಷ್ಟು ಹೊಳೆಯುತ್ತದೆ. 7. ನಿಮಗೆ ಸಿಗಬೇಕಾದದ್ದು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಅದೃಷ್ಟದಲ್ಲಿ ಮತ್ತು ನಿಮ್ಮ ಪರಿಶ್ರಮದ ಫಲದಲ್ಲಿ ಇರುವುದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಇತರರನ್ನು ನೋಡಿ ಬೇಸರ ಪಡಬೇಡಿ. ಉದಾಹರಣೆಗೆ, ಪ್ರತಿಯೊಬ್ಬರ ಜೀವನದ ಸಮಯ ಮತ್ತು ಅವಕಾಶ ವಿಭಿನ್ನವಾಗಿರುತ್ತದೆ. 8. ಮನಸ್ಸನ್ನು ಶಾಂತವಾಗಿಟ್ಟರೆ ಪರಿಹಾರ ಕಾಣಿಸುತ್ತದೆ. ಕೋಪ, ಆತಂಕ ಮತ್ತು ದುಃಖದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚಾಗಿ ತಪ್ಪಾಗುತ್ತದೆ. ಮನಸ್ಸು ಶಾಂತವಾಗಿದ್ದಾಗ ಸರಿಯಾದ ದಾರಿ ಕಾಣುತ್ತದೆ. ಉದಾಹರಣೆಗೆ, ಕಲಕಿದ ನೀರಿನಲ್ಲಿ ಮುಖ ಕಾಣುವುದಿಲ್ಲ, ನೀರು ಶಾಂತವಾದಾಗ ಸ್ಪಷ್ಟವಾಗಿ ಕಾಣುತ್ತದೆ. 9. ದುಃಖದ ಸಮಯದಲ್ಲೂ ಆಶೆಯನ್ನು ಬಿಡಬೇಡಿ. ಆಶೆ ಜೀವನದ ಶಕ್ತಿ. ಎಷ್ಟೇ ಕತ್ತಲೆ ಇದ್ದರೂ ಒಂದು ಸಣ್ಣ ಬೆಳಕು ಸಾಕು. ಒಂದು ಸಣ್ಣ ದೀಪವು ದೊಡ್ಡ ಕತ್ತಲೆಯನ್ನು ದೂರ ಮಾಡಬಲ್ಲದು. 10. ದೇವರನ್ನು ನಂಬಿ ಮುಂದೆ ಸಾಗು. ನಮ್ಮಿಂದ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಉಳಿದದ್ದನ್ನು ದೇವರಿಗೆ ಬಿಡಬೇಕು. ಅತಿಯಾದ ಚಿಂತೆಯಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ದೋಣಿಯನ್ನು ಸಾಗಿಸುವವನು ತನ್ನ ಕೆಲಸ ಮಾಡುತ್ತಾನೆ ಹೊರತು ಗಾಳಿ ಮತ್ತು ಅಲೆಯನ್ನು ನಿಯಂತ್ರಿಸುವುದು ಅವನ ಕೈಯಲ್ಲಿ ಇರುವುದಿಲ್ಲ. 11. ನಿನ್ನ ಮೌಲ್ಯವನ್ನು ಇತರರ ಅಭಿಪ್ರಾಯದಿಂದ ಅಳೆಯಬೇಡ. ನಿನ್ನ ಬೆಲೆ ನಿನಗೆ ಗೊತ್ತಿದ್ದರೆ ಯಾರ ನಿರ್ಲಕ್ಷ್ಯವೂ ನಿನ್ನನ್ನು ಕುಗ್ಗಿಸಲಾರದು. ಎಲ್ಲರಿಗೂ ನಮ್ಮ ಮೌಲ್ಯ ಗೊತ್ತಿರಲೇಬೇಕು ಎಂದು ಇಲ್ಲ. ಕೆಲವರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಅದಕ್ಕಾಗಿ ನಮ್ಮನ್ನು ನಾವು ಕಡಿಮೆ ಅಂದುಕೊಳ್ಳಬಾರದು.
12. ಸಮಯವೇ ದೊಡ್ಡ ಔಷಧಿ. ಇಂದು ಅಳಿಸಿದ ನೋವನ್ನು ನಾಳೆ ಸಮಯವೇ ಅಳಿಸಿಬಿಡುತ್ತದೆ. ಯಾವುದೇ ನೋವು ಶಾಶ್ವತವಲ್ಲ. ಸಮಯ ಕಳೆದಂತೆ ಮನಸ್ಸು ನಿಧಾನವಾಗಿ ಗುಣವಾಗುತ್ತದೆ. ಆದ್ದರಿಂದ ತಾಳ್ಮೆಯಿಂದ ಇರಬೇಕು. 13. ಹೋದದ್ದನ್ನು ಯೋಚಿಸಿ ಇಂದನ್ನು ಹಾಳು ಮಾಡಿಕೊಳ್ಳಬೇಡಿ. ನಿನ್ನೆ ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಾಳೆಯನ್ನು ಬದಲಾಯಿಸುವ ಶಕ್ತಿ ಇಂದು ನಿನ್ನ ಕೈಯಲ್ಲಿದೆ. ಆಗಿ ಹೋದ ತಪ್ಪುಗಳನ್ನು ನೆನೆದು ದುಃಖ ಪಡುವುದಕ್ಕಿಂತ ಇಂದಿನ ದಿನವನ್ನು ಉತ್ತಮವಾಗಿ ಬಳಸಿಕೊಳ್ಳುವುದು ಮುಖ್ಯ. 14. ನೀನು ಒಂಟಿಯಲ್ಲ. ಲೋಕವೇ ನಿನ್ನ ವಿರುದ್ಧ ಇದ್ದರೂ ದೇವರು ನಿನ್ನ ಜೊತೆ ಇದ್ದರೆ ನೀನು ಒಂಟಿಯಲ್ಲ. ದುಃಖದ ಸಮಯದಲ್ಲಿ ಯಾರೂ ಇಲ್ಲ ಎಂದು ಅನಿಸಬಹುದು, ಆದರೆ ದೇವರ ಮೇಲೆ ನಂಬಿಕೆ ಇಟ್ಟರೆ ಮನಸ್ಸಿಗೆ ಧೈರ್ಯ ಬರುತ್ತದೆ. 15. ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡ. ಕೋಪದಲ್ಲಿ ಹೇಳಿದ ಒಂದು ಮಾತು ವರ್ಷಗಳ ಸಂಬಂಧವನ್ನು ಮುರಿಯಬಹುದು. ಮನಸ್ಸು ನೋವಿನಿಂದ ಅಥವಾ ಕೋಪದಿಂದ ತುಂಬಿರುವಾಗ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚಾಗಿ ತಪ್ಪಾಗಿರುತ್ತದೆ. 16. ನಿನ್ನ ಕಷ್ಟದ ಸಮಯದಲ್ಲಿ ದೇವರು ಮೌನವಾಗಿದ್ದಾನೆ ಎಂದರೆ ನಿನ್ನನ್ನು ಮರೆತಿದ್ದಾನೆ ಎಂದಲ್ಲ. ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತಿಲ್ಲ ಎಂದು ಅನಿಸುತ್ತದೆ, ಆದರೆ ದೇವರು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರಬಹುದು. ಸ್ನೇಹಿತರೆ, ಇಂದು ನಿಮ್ಮ ಕಣ್ಣಲ್ಲಿ ನೀರು ಇರಬಹುದು, ಆದರೆ ಅದು ಶಾಶ್ವತವಲ್ಲ. ಜೀವನದಲ್ಲಿ ಯಾವ ರಾತ್ರಿ ಶಾಶ್ವತವಲ್ಲವೋ ಯಾವ ದುಃಖವೂ ಶಾಶ್ವತ ಅಲ್ಲ. ಧೈರ್ಯವಾಗಿರಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ದೇವರನ್ನು ನಂಬಿ ಮುಂದೆ ಸಾಗಿರಿ. ನಿಮ್ಮ ಒಳ್ಳೆಯ ದಿನಗಳು ಖಂಡಿತ ಬರುತ್ತದೆ. ಕಷ್ಟಗಳು ನಿಮ್ಮ ಜೀವನವನ್ನು ಮುರಿಯಲು ಬರುವುದಿಲ್ಲ, ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ದಿವ್ಯಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ.